ಹಕೀಂ ಕೂರ್ನಾಟಕ ಅವರು ನನ್ನ ಮೇಲೆ ಈ ಆರೋಪವನ್ನು ಹಾಕ್ತಾ ಇದ್ದಾರೆ. ಅಶೋಕ್ ರೈ ಅವರು ಇದನ್ನು ಮಾಡಿದ್ದಾರೆ ಅಂತ. ನಾನು ಅಂತ ಕೀಳು ಮಟ್ಟದ ಕೆಲಸ ಮಾಡುವವನು ಅಲ್ಲ. ವೈಯಕ್ತಿಕವಾಗಿ ನಾನು ಯಾರನ್ನು ಕೂಡ ದ್ವೇಷ ಮಾಡಿಲ್ಲ. ಅವರಿಗೆ ನೋವಾಗಿರ್ಬೋದು, ಅವರಿಗೆ ನೋವಾದ್ರೆ ಗ್ರೂಪಲ್ಲಿ ಯಾರಾದರೂ ಬಡ್ದಿದ್ರೆ ನಾನು ಅದಕ್ಕೆ ಜವಾಬ್ದಾರನಲ್ಲ. ನನಗೆ ಪೆನ್ ಹಿಡಿಲಿಕ್ಕೆ ಇದೆ ಗೊತ್ತಿದೆ, ಗನ್ ಹಿಡಿಲಿಕ್ಕೆ ಗೊತ್ತಿದೆ, ಯಾರಿಗೆ ಯಾವ ಥರ ಬುದ್ಧಿ ಕಳಿಸ್ಕೋಬೇಕಂತ ಈ ಅಶೋಕ್ ರೈಗೆ ಒಳ್ಳೆ ಗೊತ್ತಿದೆ. ಇದು ಗೊತ್ತಿಲ್ಲದೆ ಬಿಟ್ಟದ್ದಲ್ಲ. ಈಗ ಹಕೀಂ ಕೂರ್ನಾಟಕ ಅವರು ನನ್ನ ಎದುರುಗಡೆ ಬಂದರೆ ನನಗೆ ಅವರು ಹಕೀಂ ಕೂರ್ನಾಟಕ ಅನ್ನುವ ಪರಿಚಯ ಇಲ್ಲ. ನಾನು ಯಾರಿಗೂ ಕೂಡ ಅನ್ಯಾಯ ಮಾಡಲಿಲ್ಲ, ನಾನು ಅನ್ಯಾಯ ಮಾಡುವವನು ಅಲ್ಲ. ಇಷ್ಟು ಜನರಿಗೆ ಸುಮಾರು ಈ ಹಿಂದೆ BJP ಸರ್ಕಾರ ಇತ್ತು. ಎಷ್ಟೋ ಜನರಿಗೆ ಗೂಂಡಾ ಆ್ಯಕ್ಟಲ್ಲಿ, ಗೂಂಡಾ ಕಾಯ್ದೆಯಲ್ಲಿ ಅವರನ್ನು ಬುಕ್ ಮಾಡಿ ರೌಡಿ ಶೀಟರ್ ಆಗಿ ಅವರ ಹೆಸರುಗಳಿತ್ತು. ನಾನು ಶಾಸಕನಾಗಿ ಬಂದ ಮೇಲೆ ನಾನು ಯಾವುದೇ ಅಡ್ವರ್ಟೈಸ್ಮೆಂಟ್ ಅದಕ್ಕೆ ಕೊಡಲಿಲ್ಲ. 84 ಜನರನ್ನು ಗೂಂಡಾ ಲಿಸ್ಟಿಂದ ತೆಗೆಯುವಂಥ ಕೆಲಸವನ್ನು ಯಾರು ಮಾಡಿದ್ದು ಅಂತ ಹೇಳಿದರೆ ನಾವೇ ಅದನ್ನು ಸರ್ಕಾರಕ್ಕೆ ಹೇಳಿ 85-86 ಜನ, ಅದರಲ್ಲಿ ಹಿಂದೂ ಮುಸ್ಲಿಂ ಎಲ್ಲ ಇದ್ದಾರೆ, ಹಿಂದೂಗಳಿದ್ದಾರೆ, ತೆಗೆಯುವಂಥ ಕೆಲಸಗಳು ಆಗಿದೆ. ನಾವು ಒಬ್ಬರನ್ನು ಗಡೀಪಾರು ಮಾಡಿ ಅದರಲ್ಲಿ ಏನು ನಾವು ದೊಡ್ಡ ಕೆಲಸ ಮಾಡಿದಂಥದ್ದು ಏನು ತಗೊಳ್ಳಿಕ್ಕಿಲ್ಲ. ಗಡೀಪಾರು ಮಾಡಿದರೆ ಏನಾಗ್ತದೆ, 2 ದಿವಸದಲ್ಲಿ ಅವರಿಗೆ ಸ್ಟೇ ಸಿಗ್ತದೆ ಕೋರ್ಟಿಗೆ ಹೋದರೆ. ಏನಾದರೂ ಗಡೀಪಾರು ಮಾಡುವಂಥದ್ದು ಏನಲ್ಲ. ನಾನು ಹಕೀಂ ಕೂರ್ನಾಟಕ ಅವರು ನನ್ನ ಮೇಲೆ ಈ ಆರೋಪವನ್ನು ಹಾಕ್ತಾ ಇದ್ದಾರೆ. ಅಶೋಕ್ ರೈ ಅವರು ಇದನ್ನು ಮಾಡಿದ್ದಾರೆ ಅಂತ. ಅವರು ಅವರ ಮುಸ್ಲಿಂ ಧರ್ಮವನ್ನು ನಂಬುವರು. ಅವರು ಕುರಾನ್ ಹಿಡ್ಕೊಂಡು ಬರಲಿ, ಆ ಕುರಾನ್ ಹಿಡ್ಕೊಂಡು ಹೇಳಲಿ ಅಶೋಕ್ ರೈ ಅವರು ಇದಕ್ಕೆ ಹಸ್ತಕ್ಷೇಪ ಮಾಡಿದ್ದಾರೆ. ಯಾರಾದರೂ ಅವ್ರಿಗೆ ಒಂದು ಪೊಲೀಸ್ ಇಲಾಖೆಗೆ ಫೋನ್ ಮಾಡಿದರೆ, ಯಾರಿಗಾದರೂ ಫೋನ್ ಮಾಡಿದರೆ ಅವರು ನಂಬುವ ಕುರಾನ್ ಇದೆ ಅಲ್ಲ, ಅದು ಅವ್ರಿಗೆ ಉತ್ತರ ಕೊಡ್ತದೆ. ನಾನು ಅಂಥ ಕೀಳು ಮಟ್ಟದ ಕೆಲಸ ಮಾಡುವವನು ಅಲ್ಲ. ಯಾರಿಗಾದರೂ ಸಹಾಯ ಮಾಡಲಿಕ್ಕೆ ಇದ್ದರೆ ಸಹಾಯ ಮಾಡ್ತೇನೆ. ಹಕೀಂ ಕೂರ್ನಾಟಕ ಅವರು ನಾನು ಪಕ್ಷದ ಕಾರ್ಯಕರ್ತ, ನಾನು ಅವರಿಗೆ ಕಾರು ಕೊಟ್ಟಿದ್ದೀನಿ. ಸ್ವಾಮಿ, ನನಗೆ ಕಾರು ಯಾರು ಕೊಡಲಿಲ್ಲ. ನಾನು ಚುನಾವಣಾ ಸಮಯದಿಂದ ಒಬ್ಬರ ಹತ್ರ 1 ರೂಪಾಯಿ ಕೈ ಚಾಚಿಲ್ಲ. ದುಡ್ಡು ತಂದು ಕಿಸೆಗೆ ಹಾಕಿದವ್ರ ಹತ್ರ ವಾಪಸ್ ಕೊಟ್ಟು ಬಡವರಿಗೆ ಕೊಡಿ ಅಂತ ಹೇಳಿದ್ದೀನಿ. ನಾನೇನು ಯಾರ ಹತ್ರ ನನಗೆ ಹಕೀಂ ಕೂರ್ನಾಟಕ ವೈಯಕ್ತಿಕವಾಗಿ ಯಾವುದೇ ಕೋಪಗಳು ಕೂಡ ನನ್ನ ಹತ್ರ ಇಲ್ಲ. ಅವರು ಮೊನ್ನೆ ಮಾಧ್ಯಮದಲ್ಲಿ ಹೇಳುವಾಗ ಹೇಳ್ತಾ ಇದ್ರು, ನಿಮಗೆ ಯಾವುದೋ ಒಂದು ಮಾಧ್ಯಮದಲ್ಲಿ ನೋಡಿದೆ, ನಿಮಗೆ ಅಶೋಕ್ ರೈ ಅವರ ಹತ್ರ ಯಾಕೆ ನಿಮಗೆ ದ್ವೇಷ ಅನ್ನೋ ಒಂದು ಪ್ರಶ್ನೆಯನ್ನು ಯಾರ ಮಾಧ್ಯಮದವರು ಕೇಳಿದ್ರು. ಅದಕ್ಕೆ ಅವರು ಹೇಳಿದ್ರು, ಯಾವುದೋ ಒಂದು ಗ್ರೂಪಲ್ಲಿ ನನ್ನ ಬಗ್ಗೆ JDSನವರು BJPಯವರು ವಿರೋಧವಾಗಿ ಬರೆದಿದ್ದು, ಅದರಲ್ಲಿ ಅಶೋಕ್ ರೈ ಅವರು ಆ ಗ್ರೂಪಲ್ಲಿ ಇದ್ದಾರೆ. ಅವ್ರ ಹತ್ರ ನನ್ನ ಹತ್ರ ಅವ್ರು ಹೇಳಿಲ್ಲ ಅವರನ್ನು ತೆಗೀದಿ ಮಾಡಿ. ನಾನು ಯಾವುದೇ ಗ್ರೂಪನ್ನು ನೋಡುವುದಿಲ್ಲ. ನನಗೆ ದಿವಸಕ್ಕೆ ಒಂದು 5,000 ರಿಂದ 6,000 ರೂಪಾಯಿ 6,000 ಮೆಸೇಜ್ಗಳು ಬರ್ತದೆ. ನೀವು ಹೇಳಿ, ನನ್ನ ಫೋನ್ ಸಾಯಂಕಾಲ ಹ್ಯಾಂಗ್ ಆಗಿರ್ತದೆ, ವಾಟ್ಸಪ್ ನೋಡಲಿಕ್ಕೆ ಸಾಧ್ಯ ಇದೆಯಾ? ಅದನ್ನು ಡಿಲೀಟ್ ಮಾಡುವುದೇ ನನಗೆ ಕೆಲಸ. ನನ್ನ ಮಕ್ಕಳಿಗೆ ಕೊಟ್ಟದನ್ನು ಡಿಲೀಟ್ ಮಾಡೋದು, ಒಮ್ಮೆ ಡಿಲೀಟ್ ಮಾಡಿಕೊಡಿ ಮಗ ಅಂತ ಇನ್ನೊಂದಷ್ಟು ಬರ್ತದೆ. ನಾನು ಯಾವುದೇ ವಾಟ್ಸಪ್ಗಳನ್ನು ಅಂಥ ಗ್ರೂಪ್ಗಳಲ್ಲಿ ಡೀಟೇಲ್ಸ್ ಆಗಿ ಹೋಗಿ ನೋಡುವುದಿಲ್ಲ. ಮಾಧ್ಯಮದಲ್ಲಿ ಒಮ್ಮೆ ಫೇಸ್ಬುಕ್ ಗ್ಲಾನ್ಸ್ ಮಾಡ್ತೇನೆ, ಬಿಡ್ತೇನೆ. ನನಗೆ ಅಷ್ಟು ಸಮಯ ಕೂಡ ಇಲ್ಲ. ವೈಯಕ್ತಿಕವಾಗಿ ನಾನು ಯಾರನ್ನು ಕೂಡ ದ್ವೇಷ ಮಾಡಿಲ್ಲ. ಅವರಿಗೆ ನೋವಾಗಿರ್ಬೋದು, ಅವರಿಗೆ ನೋವಾದರೆ ಗ್ರೂಪಲ್ಲಿ ಯಾರಾದರೂ ಬಡ್ದಿದ್ರೆ ನಾನು ಅದಕ್ಕೆ ಜವಾಬ್ದಾರನಲ್ಲ. ನಾನು ಜವಾಬ್ದಾರನಾಗ್ತೇನೆ, ನಾನು ಜವಾಬ್ದಾರ ಆಗೋದಿಲ್ಲ. ಅದಕ್ಕೆ ಮತ್ತು ಅವರದೇ ಮಾತಾಡುವಂಥ ಶೈಲಿಗಳು. ನಾನು ಮತ್ತೆ ಒಬ್ಬರು ಯಾರು ನಮ್ಮನ್ನು ವಿರೋಧವಾಗಿ ಮಾತಾಡ್ತಾರೆ, ಅವರ ವಿರೋಧವಾಗಿ ನಾನು ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಹೋಗುವುದಿಲ್ಲ. ಅಶೋಕ್ ರೈಗೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತಲ್ಲ. ಈ ನನ್ನ ಬಗ್ಗೆ ಗನ್ನು ಬಗ್ಗೆ ಹೇಳ್ತಿದ್ರು, ಅವರು ಗನ್ನು ಹಿಡಿದಿದ್ದಾರೆ, ಅವರನ್ನು ಎಂತ ಮಾಡಬೇಕು, ಅವರನ್ನು ಗಡೀಪಾರು ಮಾಡಬೇಕು ಅನ್ನೋ ವಿಚಾರವನ್ನು ನಾನು ಕೇಳಿದೆ. ನನ್ನ ಆತ್ಮರಕ್ಷಣೆಗೆ ನನ್ನ ಹತ್ರ ಗನ್ನಿದೆ. ನನ್ನ ಆತ್ಮರಕ್ಷಣೆಗೆ ಬರುವಾಗ ನಾನು ಗನ್ ಹಿಡಿಯದೆ ಪೆನ್ ಹಿಡಿಬೇಕಾ? ನನಗೆ ಪೆನ್ ಹಿಡಿಲಿಕ್ಕೆ ಇದೆ ಗೊತ್ತಿದೆ, ಗನ್ ಹಿಡಿಲಿಕ್ಕೆ ಗೊತ್ತಿದೆ, ಯಾರಿಗೆ ಯಾವ ಥರ ಬುದ್ಧಿ ಕಳಿಸ್ಕೋಬೇಕಂತ ಈ ಅಶೋಕ್ ರೈಗೆ ಒಳ್ಳೆ ಗೊತ್ತಿದೆ. ಇದು ಗೊತ್ತಿಲ್ಲದೆ ಬಿಟ್ಟದ್ದಲ್ಲ, ಅದು ನನ್ನ ಕೆಲಸ ಅಲ್ಲ. ಅದಕ್ಕೆ ನಾನು ಅವರಿಗೆ ಹೇಳುವಂಥದ್ದು, ನನಗೆ ವೈಯಕ್ತಿಕ ನಿರ್ಣಯದಲ್ಲಿ ಯಾವುದೇ ರೀತಿ ಅವರು ಹೀಗೆ ಎದುರು ಬಂದು ನನಗೆ ಹಕೀಂ ಕೂರ್ನಾಟಕ ಅಂದರೆ ನನಗೆ ಯಾರಿಗೂ ಗೊತ್ತಿಲ್ಲ. ಅವರಿಗೆ ಅಂತಲ್ಲ, ಯಾರಿಗೂ ಕೂಡ ಯಾರನ್ನು ಕೂಡ ಅವರನ್ನು ಏನು ಗಡೀಪಾರು ಮಾಡಬೇಕಂತ ನಾನು ಬೇಡ ಅಂತ ಹೇಳಿದೆ ಹೊರತು ಗಡೀಪಾರು ಮಾಡಿ ಸಾಧಿಸಿಕೆ. ಹೌದು, ಈಗ ಕೋಮುಗಲಭೆ ಆಗಿದೆ. ಪೊಲೀಸನವರು ಅವರೇ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಒಂದಷ್ಟು ಕಾನೂನುಗಳನ್ನು ತಗೊಂಡಿದ್ದಾರೆ. ಜನ ಹೆದರಿಕೆಯಲ್ಲಿ ಇದ್ದರು. ಈಗ ಸ್ವಲ್ಪ ಜನರಿಗೆ ಧೈರ್ಯ ಬಂದಿದೆ. ಒಂದು ಹೊಸ SP ಅನ್ನು ಹಾಕಿದ್ದಾರೆ, ಒಬ್ಬ ಕಮಿಷನರ್ ಹಾಕಿದ್ದಾರೆ. ಅವ್ರನ್ನ ಅಷ್ಟು ಕ್ರಮಗಳನ್ನು ತಗೊಳ್ಳುವಾಗ ನಾವು ಹಾಗೆ ಮಾಡಬೇಡಿ ಹೀಗೆ ಮಾಡಬೇಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕಂಟ್ರೋಲ್ ಬರಲಿಕ್ಕೆ ನಮಗೆ ಅಭಿವೃದ್ಧಿ ಆಗಬೇಕು, ಜನ ಸುರಕ್ಷತೆ ಆಗಿರಬೇಕು, ಯಾವುದೇ ಧರ್ಮದವರಾಗಲಿ ಸುರಕ್ಷತೆ ಆಗಿರಬೇಕು, ಅವರು ಕಾನೂನನ್ನು ಪಾಲನೆ ಮಾಡಬೇಕು. ನಾವು ಕೂಡ ಜವಾಬ್ದಾರಿತರಾಗಿದ್ದೇವೆ.
ಯಾವುದಾದ್ರು ಹೆಚ್ಚು ಕಡಿಮೆ ಆದರೆ ನಮ್ಮ ಹತ್ರ ಶಾಸಕರು ಏನು ಮಾಡ್ತಾ ಇದ್ದಾರೆ ಅಂತ ಕೇಳ್ತಾರೆ. ಅವರ ವಾದವನ್ನು ಕಾನೂನು ಹೋರಾಟ ಅವರು ಮಾಡಲಿ. ಆದರೆ ನಾನು ಹೇಳ್ತೀನಿ, ನಾನು ಯಾರ ಗಡಿಪಾರಿನಲ್ಲಿ ಕೂಡ ಹಸ್ತಕ್ಷೇಪ ಮಾಡಲಿಲ್ಲ. ಅವರು ಅವರ ಕುರಾನನ್ನು ನಂಬ್ತಾ ಇದ್ದರೆ ಅವರು ಅದನ್ನು ಕುರಾನ್ ನಂಬಿಡ್ಕೊಂಡು ಹೇಳಲಿ. ನಾನು ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಕೂಡ ನಾನು ಪ್ರಾರ್ಥನೆ ಮಾಡಲಿಕ್ಕೆ ರೆಡಿ ಇದ್ದೇನೆ. ನಾನು ಅವರಿಗಂತಲ್ಲ, ಯಾರಿಗೂ ಕೂಡ, ಅವರಿಗಾಗಿ ನಾನು ಪ್ರಾರ್ಥನೆ ಮಾಡೋ ಸಂಗತಿಗಳಲ್ಲ, ಯಾರಿಗೂ ಕೂಡ ನಾನು ಅಂಥ ಕೆಲಸಕ್ಕೆ ನನ್ನಿಂದ ಕೂಡಿದರೆ ನಾನು ಸಹಾಯ ಮಾಡ್ತೇನೆ. ಯಾರನ್ನು ಅರೆಸ್ಟ್ ಮಾಡಿ ಯಾರನ್ನು ಒಳಗೆ ಹಾಕಿ ಅದರಲ್ಲಿ ರಾಜಕೀಯ ತೋರಿಸುವಂಥ ವ್ಯಕ್ತಿ ಅಶೋಕ್ ರೈ ಅಲ್ಲ. ಅಂಥದ್ದು ತೋರಿಸೋದು ಎಷ್ಟೋ ಮಾಡಬಹುದಿತ್ತು. ನಾನು ಹೆಸರು ಹೇಳಲಿಕ್ಕೆ ಹೋಗುದಿಲ್ಲ. ಅಂಥದ್ದು ಮಾಡೋದಿದ್ರೆ ನನಗೆ ಎಷ್ಟೋ ಮಾಡಲಿಕ್ಕೆ ಅವಕಾಶಗಳಿತ್ತು, ನಾನು ಅದನ್ನು ಮಾಡಲಿಕ್ಕೆ ಹೋಗುವುದಿಲ್ಲ. ನನ್ನ ಕೆಲಸ ಒಂದೇ ಅಭಿವೃದ್ಧಿ. 5 ವರ್ಷ ನನಗೆ ಜನ ಆಶೀರ್ವಾದ ಮಾಡಿದ್ದಾರೆ, ಅಭಿವೃದ್ಧಿ ಮಾಡಿ ತೋರಿಸ್ತೀನಿ. ಮತ್ತು ಇಂಥ ಚಿಕ್ಕ ಪುಟ್ಟ ವಿಚಾರಗಳಿಗೆ ನಾನು ನನ್ನ ತಲೆಯನ್ನು ಕೆಡಿಸ್ಕೊಳ್ಳಲ್ಲ. ಆದರೆ ಅದಕ್ಕೆ ಇತಿಮಿತಿಗಳು ಇದೆ. ದಯಮಾಡಿ ನಿಮ್ಮ ಹತ್ರ ನಾನು ಕೇಳ್ಕೊಳ್ಳುವಂಥದ್ದು, ನನ್ನ ತಂಟೆಗೆ ನೀವು ಯಾರು ಬರಬೇಡಿ. ನಾನು ನಿಮ್ಮ ತಂಟೆಗೆ ಬರುವುದಿಲ್ಲ. ನಾನು ಅಭಿವೃದ್ಧಿ ಕೆಲಸ ಮಾಡ್ತೀನಿ. ಆದರೆ ನಿಮ್ಮ ತಂಟೆ ಜಾಸ್ತಿ ಆಗೋವರೆಗೆ ನನಗೆ ಅವಕಾಶವನ್ನು ಕೊಡಬೇಡಿ ಅಂತ ನಿಮ್ಮ ಹತ್ರ ಕೈ ಮುಗಿದು ತಿಳ್ಕೊಳ್ತೀನಿ.